ಹೋಗಿದ್ವಿ, ವಿಡಿಯೋನು ಮಾಡಿದ್ವಿ ನಾವು. ಇಲ್ಲೇ ಇದ್ದಾರೆ. ಈಗ ಪಾರು ಹೋಯ್ತಾವನಪ್ಪ. ವಿಡಿಯೋಗ್ರಾಫರು, ಫೋಟೋಗ್ರಾಫರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿನ್ನ ಹೆಸರು? ಮ್ಯೂಸಿಕ್ ಚೆನ್ನಾಗಿದೆ ಅಲ್ಲ. ನಿಧಾನ ಕರ್ಕೋಲ್ಲ, ಬೇಗನೆ ಕರ್ಕೋಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಕರ್ಕೊಂಡೋಗಿ, ಅನುಕೂಲವಾಗಿ ಕರ್ಕೊಂಡೋಗಿ ಕರ್ಕೊಂಡು ಹೋಗೋದು. ಅಷ್ಟೇ. ಸೇಫ್ ಏನೇನು ಹೇಳ್ತೀಯ ನಿನ್ನ ಕಾಮೆಂಟ್ರಿ ಹೇಳು. ಕತೆ ಸ್ಟೋರಿ ಹೇಳ್ಬೇಕಲ್ವಾ, ಇಲ್ಲಿದೇನು ಸ್ಟೋರಿ ಅಂತ. ನಿಂಗೆ ಏನಾದ್ರು ಗೊತ್ತಾ? ನಮ್ಗೆ ಗೊತ್ತು, ಸ್ವಲ್ಪ ಸ್ವಲ್ಪ ಗೊತ್ತು. ಬಸವ ಮುಳುಗೋಗಿದೆ ಅಲ್ವಾ? ಬಸ್ ಮುಳುಗೋಗಿಲ್ಲ, ಅಲ್ಲೇ ಕಾಣಿಸ್ತಾ ಇತ್ತಲ್ಲ. ಅದೇನಾ? ಅಲ್ಲೇ ಕಾಣಿಸ್ತಾ ಇದೆ ಬಸ್. ಕತೆ ಏನು ಗೊತ್ತಪ್ಪ ಇದ್ರ ಬಗ್ಗೆ ನಿಮಗೆ? ಅದನ್ನ ಹೇಳಿ. ಅಗಸ್ತ್ಯೇಶ್ವರ ಒಂದು ಗೊತ್ತು. ಅಲ್ಲ, ನನಗೆ ಏನು ಗೊತ್ತು ಅಂತ ಹೇಳಿ. ಗುಂಜಾ ನರಸಿಂಹಸ್ವಾಮಿದು ಏನು ಗೊತ್ತು ಅದು ಹೇಳು. ಗುಂಜಾನರಸಿಂಹ ಸ್ವಾಮಿ ಕಾಶಿನೂ ಇದನ್ನು ಕಾಶಿನೇ. ನಾನು ಓದಿದ್ದೆ, ಜ್ಞಾಪಕ ಇದೆ. ಎಲ್ಲ ಬಟ್ಟೆಗಳು ನೋಡಿ ಎಲ್ಲ ಹೇಗಿದೆ. ಕಾಶಿ. ಇವೆಲ್ಲ ಬಟ್ಟೆಗಳು ಅದಕ್ಕಿಂತ ಅದಕ್ಕಿಂತ ಇದು ಒಂದು ಇಲ್ಲಿದು ತೂಕ ಮಾಡಿ ನೋಡಿದಾಗ ತಕ್ಕಡಿಲಿ ಒಂದು ಗುಂಜಿ ಅಷ್ಟು ಜಾಸ್ತಿ ಪುಣ್ಯ ಇದು ಬರ್ತದೆ. ಅದಕ್ಕೆ ಕಾಶಿಗೆ ಹೋಗಕ್ಕೆ ಆಗದೆ ಹೋದವರು ನಾನು ಹಿಂದುಗಡೆ ತೆಗಿತ್ಯಾ? ಮುಂದುಗಡೆ ಇಲ್ಲ ಅಷ್ಟು ಆಳ ಸೈಲೆಂಟ್ ಆಗಿದ್ಯಾ? ಅಲ್ಲ ಜ್ಯೋತಿ ಬಂದಿದ್ವಿ ಮಾತಾಡ್ಸು. ಮತ್ತು ಜೊತೆಗೆ ಕೋಪ ನನ್ನ ಮೇಲೆ. ಕರ್ಕೊಂಡು ಹೊರಟಾಗ್ತಿದ್ವಿ. ವಿನಯ್ ಮಾತಾಡ್ತಿರಂತೆ ಅತ್ತೆನ. ಒಂದ್ಸತಿನೂ ಮಾತಾಡ್ಸಿಲ್ಲ ಪುಷ್ಪ. ಅತ್ತೆ ಮೇಲೆ ಲವ್ ಜಾಸ್ತಿ, ಅದಕ್ಕೆ ಅತ್ತೆನ ಮಾತಾಡ್ಸಿ. ಒಂದ್ಸತಿನೂ ನಾನು ಮಾತಾಡ್ಸಿಲ್ಲ. ಹಾಂ, ಮಧ್ಯಾಹ್ನ ಬಂದಾಗ ಮಾತಾಡ್ಸಿಲ್ಲ, ಇವತ್ತು ಬೆಳಗ್ಗೆ ಮಾತಾಡ್ಸಿಲ್ಲ, ಒಂದು ಗುಡ್ ಮಾರ್ನಿಂಗ್ ಹೇಳಿಲ್ಲ, ಹೇಗಿದ್ದೀರಾ ಅಂತ ಹೇಳಿಲ್ಲ. ಏನು ಮಾಡೋದು? ಕೋಪ ಬಂದಿದೆಯೇನೋ ಅಂತ ಬೇಜಾರು. ಹುಡ್ಕೊಂಡೆ ಹೋಗ್ತಾ ಹೇಳ್ತಾ ಇದ್ದಾರೆ ನೋಡೋನು. ವಿಷ್ಣು ದಾದ ನೀರು ಚಿಮ್ಮಿಸ್ಯಾರೆ. ಹಿಂಗೆ ಒಳಗಡೆ ಬರ್ತೀವಿ ನಾವು. ಮತ್ತೆ ನೀರು ಸಿಕ್ಕಾಡ್ತಾ ಹೋಗ್ತಾರೆ ಮಾಡಿದ್ರು. ವಿಷ್ಣುದಾದ ಹೇಳ್ಕೊಂಡಿದ್ದಾರೆ, ಗೊತ್ತಿಲ್ಲ. ಸ್ನಾನ ಮಾಡಿ ಬಂದಿದ್ದಾನೆ. ವಿನಯ್ ಬರ್ತಿದ್ನಲ್ಲ, ನೀನು ಮಾಡ್ಬೇಕಾಗಿತ್ತು. ಅವಳಂತೂ ಅದೆಷ್ಟು ಒಂದ್ಸತಿ 3 ಹಾಕಿದ್ದಾಳೆ. ಗಾಳಿ ಬರ್ತಾ ಇದೆ ನೋಡಿ. ಅಷ್ಟೇನಾ ಗೊತ್ತಿರೋದು? ಒಂದು ಕುಲ್ಗುಜ್ಜೆ ಇದು ಜಾಸ್ತಿ. ಇನ್ನೇನು ಹೇಳಿಲ್ಲ ನೀನು, ಹೇಳು. ಪುಣ್ಯ ಜಾಸ್ತಿ. ಕಾವೇರಿ ಆಮೇಲೆ ನದಿಗಳ ಸಂಗಮ. ಕಾವೇರಿ ಸ್ಫಟಿಕ ರಮಿ ರಮಿ ಈ ಕಡೆ ತೆಗೀರಿ. ಎಲ್ಲಿಂದ? ಹೌದು ಹೌದು. ಚೆನ್ನಾಗಿ ಫುಲ್ ತೆಗೀರಿ. ಮಾತ್ರ 3 ನದಿ ಸೇರೋದು. ನದಿ ಕಂಬದ ಕೆಳಗೆ 3 ನದಿ ಗುಪ್ತ ಏನಂತ? ಸ್ಫಟಿಕ ಗುಪ್ತ ನದಿ ಇದು ಕಪಿಲಾ ನದಿ. ಈ ಕಡೆಯಿಂದ ಬರೋದು, ಆ ಕಡೆ ಕಾವೇರಿನ ಕಾವೇರಿ ಆ ಕಡೆಯಿಂದ. ಸ್ಫಟಿಕ ಬಂದಿದೆ. ಕಪಿಲ ಒಂದ್ ಇದು. ಸ್ವಲ್ಪ ಕಲರ್ಗಳು ಚೇಂಜ್ ಇದೆಯಲ್ಲ. ಹಾ, ಇದು ನೀರು ಬಂದಾಗ ಗೊತ್ತಾಯ್ತು. ಹೌದು, ಅಲ್ಲಿ ಬ್ಲೂ ಇದ್ದಾಗಿದೆ ಅಲ್ವಾ? ಆಹಾ, ಇದು ಕೆಂಪು ಬರುತ್ತೆ, ಕೆಂಪ ಅಂದ್ರೆ ಮಣ್ಣು ಕಲರ್. ಮಣ್ಣು ಕಲರ್ ಬರುತ್ತೆ. ಅದು ಕಪ್ಪು ಅವ್ರು ಯಾರೋ ಬರುತ್ತೆ. ವಿಡಿಯೋ ಚೆನ್ನಾಗಿ ತೆಗ್ದಾರೆ. ಇಷ್ಟು ಈ ಕಡೆ ಎಷ್ಟು ಚೆನ್ನಾಗಿ ನಾವು ನೋಡೇ ಇರಲಿಲ್ಲ ಅದಕ್ಕೆ. ಈ ಕಡೆ ಹಿಂಗ್ರಿ. ಒಳ್ಳೆ ದೀಪದ ಥರ ಇದೆ ಮಧ್ಯದಲ್ಲಿ. ಆ ಫುಲ್ ಹಂಗೆ ತೆಗೆದ್ರೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ. ಹೌದು, ನೋಡೇ ಇಲ್ಲ ನಾನು. ತಣ್ಣಗಿದೆ ಅಲ್ಲ, ನೀರು ಚೆನ್ನಾಗಿದೆ ಈ ಸಲ. ಇದೇ ಸಿಂಗರ್ ಅಂತಲ್ಲೇನೋ ಹಾಡು ಹೇಳೋ. ದೋಣಿ ಸಾಗಲಿ ಮುಂದೆ ಸಾಗಲಿ ಮುಂದೆ ಹೋಗಲಿ. ಸಾಗಲಿ
ಹೊನ್ನ ಗಿಂಡಿಯ ಹಿಡಿದು ಕೈಯೊಳು ಹೌದು ಮೊಬೈಲ್ ತೆಗಿ. ಚೆನ್ನಾಗಿದೆ ಹಾಡು ಭಾನುಪ್ರಕಾಶ್ ಬರುತ್ತೆ. ಹೌದಾ ಹೇಳ್ರಿ ಎಲ್ಲ ಹಾಡು ಬರ್ತವ್ರಿಗೆ. ಹಾಂ ಬಾಯೇ ಪ್ರಕಾಶ್ ಹೇಳಿ ಬಿಡಲ್ಲ ಹೇಳಿ ಬಾವ. ಬಾವನೇ ಅಂತೀನಿ ನಾನು. ಚೆನ್ನಾಗಿ ಹೇಳ್ತಾರೆ ಅವ್ರು. ಪರವಾಗಿಲ್ವಾ ಬಾವ ಹೇಳಿದ್ರೆ? ಓ ಅವೇನಂದ್ರೆ ಹೇಗೆ ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ವಿಭೂತಿ ಇಟ್ಕೋಬೇಕಾಗಿತ್ತು ಸೈಲೆಂಟ್ ಆಗಿದೆ ಅಂತ ನೋಡು. ಒಂಚೂರು ವಿಭೂತಿ. ಮದುವೆ ಮಾಡಿದಾಗ ಸೈಲೆಂಟ್ ಆಗಿಯಾ? ಆ ಹೆಂಡತಿ ಮುಂದೆ ಏನೋ ಸೈಲೆಂಟು. ಅದೇ ಮದುವೆ ಮಾಡಿ ಅತ್ತೆ ಹೆಂಡತಿ ಹತ್ರ ಮಾತಾಡಿ ಸಾಕಪ್ಪ. ಅದು ಅತ್ತೆ ಹತ್ರ ಮಾತೇ ಆಡಿಲ್ಲ ನನ್ನ ಜೊತೆ, ಮಾತೇ ಆಡಲ್ಲ. ಮಾತಾಡೋ ಟೈಮ್ ಇರ್ತಾವ ಇಲ್ವೇನು? ನನಗೆ ಯಾರು ಮಾತಾಡ್ತಿಲ್ಲ, ನಿನ್ನ ಅಮ್ಮ ಎಲ್ಲರೂ ಅಪ್ಪ ಟೂ ಬಿಟ್ಟಿದ್ದಾರೆ. ಮಾತಾಡ್ಸ್ತಾನೆ, ನನ್ನನ್ನ ಎಲ್ಲರೂ ಟೂ ಬಿಟ್ಟಿದ್ದಾರೆ. ನೀವು ಹೆಡ್ ರೀ, ನೀವೇ ಮಾತಾಡ್ಸಿ ನಮ್ಮನ್ನೆಲ್ಲ. ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದಮಾಮ ನಿನ್ನ ಕೂಡಿ ಆಡಲೆಂದು ಬಂದನಪ್ಪ. ವಿನಯ್ ನಿನಗೆ ಹೇಳ್ತಾರೆ ಚಂದಮಾಮ ಎಲ್ಲಿದ್ದಾನೆ ತೋರಿಸಿ ಅನ್ಬೇಡ. ಆಮೇಲೆ ಸೂರ್ಯಮಾಮ ಇದ್ದಾನೆ ಇವಾಗ. ಇಲ್ಲ ಬೀಡಪ್ಪ ಕೂಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ನಮ್ಮ ಅಮ್ಮಗೆ ಹೇಳ್ತಾ ಇದ್ದೆ, ಅವ್ನು ಖುಷಿ ಆಯ್ತದೆ. ಹೇಳಜ್ಜಿ ಹೇಳಜ್ಜಿ ಅದು. ಈಗ ಸುಮ್ಮನೆ ಹೊರಗಿಂದ ಏನು ಕಾಣಲ್ವಪ್ಪ? ಹೊರಗಿಂದ ಕಾಣುತ್ತೆ. ಹೋಗ್ಬಿಟ್ಟು ಬರೋಣ ಏನು ಹಾಗೆ ಆ ಬಸವ ಹತ್ರ ಕರ್ಕೊಂಡು ಹೋಗು. ಎಷ್ಟು 9:30ನಾ? 9:30 ತನಕ ಫ್ರೀ ಇದೆ. ವಾಪಸ್ ಬರುವಾಗ ಇನ್ನ ಒಂಚೂರು ಆ ಕಡೆ ಸ್ವಲ್ಪ ಹಂಗೆ ಬೇಗ ಬಂದ್ರೆ ಆಗಿದೆ, ಹಂಗೆ ಬಂದ್ಬಿಟ್ಟು ಅಲ್ಲಿ ಹೋಗೋಣ. ಅಲ್ಲಿ ಬಸವ ಹತ್ರ ಹೋಗಿ ಆ ದೇವಸ್ಥಾನ ನೋಡಿ. ಟೈಮ್ ಅವ್ರು ಹೇಳಿದ್ರು 11ಕ್ಕೆ ಶುರು ಮಾಡೋಣ, 10ವರೆಗೆ ಬಂದ್ಬಿಡಿ ಅಂದ್ರು. ಬೇಗ ಆಗೋಗುತ್ತೆ, ಜನ ಇಲ್ಲ ಅಂತ. ಇಲ್ಲಿ ಯಾರು ಇರಲ್ಲ. ಬಟ್ ಆ ಏನ್ ಹಲ್ಲಿ ಹೇಳಕ್ಕಲ್ಲ, ಹಲ್ಲಿ ನಾಳೆ ಮುಟ್ಟಕ್ಕೆ ತೇರಂತೆ. ಹೋಗತ್ತಾನೆ, ಹಲ್ಲಿ ಮುಟ್ಟಕ್ಕೆ ಹೋಗೋದು. ನಾಳೆ ತೇರು. ಒಬ್ಬೊಬ್ಬರೇ ಹತ್ತಬೇಕಲ್ವಾ? ನಾವು ನೋಡ್ತೀನಪ್ಪ. ಕೆಳಗಡೆಯಿಂದ ನೀರು ಎಷ್ಟು ಬೆಳಿಗ್ಗೆ ಎಷ್ಟು ಬೆಳ್ಕೊಂಡಿದೆ ಪಾಚಿ. ಅವಾಗ ಕ್ಲೀನ್ ಇಲ್ಲಾಂದ್ರೂ ವಾಸಿ ಪಾಲ್ ಏನ್ ಬಟ್ಟೆಗಳು ಹಾಕಿದ್ದಾರೆ. ಆ ಬಟ್ಟೆ ಎಲ್ಲ ಒಳ್ಳೆ ಕೊಡೋ ಥರ ಇದ್ದಾರಲ್ಲ. ನಾಳೆ ಮಾಡಿಸ್ತಾರೆ ಅಲ್ವಾ? ಈಗ ಹೋಗ್ತಾ ಇದೆಯಾ ಮುಂದಕ್ಕೆ ಈ ಜೊಂಡೆಲ್ಲ? ಇಲ್ಲ ಅಲ್ಲೇ ನಿಂತಿರೋದ? ಅಲ್ಲಿ ಬೆಳ್ಕೊಂಡಿದೆ ಅದು. ಅಕ್ಕ ಏನಪ್ಪ? ಗುಂಜಾ ಚೆಕ್ ಮಾಡ್ತಾರೆ. ಸ್ವಾಮಿ ದೇವಸ್ಥಾನ. ಅಲ್ಲಿ ದೂರದಿಂದ ಭಾಳ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಕೂತಿದ್ವಿ. ಈ ಕಡೆ ಲೈಟ್ ಹಾಕಿದ್ರು ಅದೆಲ್ಲ ಚೆನ್ನಾಗಿತ್ತು. ಚೆನ್ನಾಗಾಯ್ತಾ ನಿದ್ದೆ? ಅಥವಾ ಇದ್ದಿದ್ದೇನಾದರೂ ಡಬ್ಬಿನಲ್ಲಿ ಇಟ್ಕೊಂಬಿಡಿ. ರಾತ್ರಿ ಅಯ್ಯೋ ತಿನ್ನಕ್ಕೆ. ಬೇಡಪ್ಪ, ನಾಳೆ ಹೊರಟ್ಬಿಡಿ ಬೇಕಾರೆ. ಅವರು ಇವತ್ತು ನಿದ್ದೆ ಆಗುತ್ತೆ. ಮಧ್ಯಾಹ್ನಕ್ಕೆ ಹೊರಟ್ಬಿಡ್ಬೋದಲ್ಲ. ನಾಳೆ ಅವನು ಬೆಳಗ್ಗೆ ಬೆಳಗ್ಗೆ ಜಾವ ಸಾಯಂಕಾಲ ಬೆಳಗ್ಗೆ 4 ಹೊರಡೋಣ, ಗಂಟೆ ಸಾಯಂಕಾಲ ಹೊರಟ್ಬಿಟ್ರೆ ಹೊರಟ್ಬಿಡಿ ಖಾಲಿ ಇರುತ್ತೆ ರೋಡು. ರೂಮಲ್ಲಿ ಇರುತ್ತೆ ಇಟ್ಬಿಟ್ಟು ಅಂತಾನೇನೋ ಪಾಪ. ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳಿ. ಅಲ್ಲ ಟ್ರಾಫಿಕ್ ಇಂತನೂ ಅವನಿಗೆ ಬಿಸಿಲು ಆಗ್ಬೋದು. ಸಾಯಂಕಾಲ ಹೊರಟ್ಬಿಡ್ಲಿ. ಒಂದು ಶನಿವಾರ ಬೆಳಗ್ಗೆ ಹೊರಡ್ತಾರೆ. ಶನಿವಾರ ಬೆಳಗ್ಗೆ ಹೊರಡ್ತೀರ ಮಾಡ್ಕೊಳ್ಳಿ. ನೀವೇನಾದ್ರು ರಾಜಮ್ಮ ಈ ಕಡೆಯಿಂದಲೇ ಬಂದು ಕುಂಭಮೇಳನ ಸ್ನಾನ ಮಾಡ್ಕೊಂಡು ಹೊರಡ್ತೀವಿ. ನಾವು ಅಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡಿದ್ವಿ, ಅಲ್ಲೇ ಸಂಗಮ ಅಂದ್ರು. ಹೇಳಿದ್ಬಿಟ್ವಿ ಅಲ್ಲೇ. ಆ ಥರ ತಿರುಗಿಸ್ಬೇಕಿತ್ತು ನಮ್ದುನು. ಆ ಕಡೆಯಿಂದ ಮನೆ ಹಾ? ಇನ್ನೂ ಮುಗ್ದಿಲ್ವಲ್ಲ. ಅಯ್ಯೋ ಆ ಥರ ತಿರುಗಿಸಾಯ್ತಾ? ಯಾರ್ದಿದು ಫೋನು? ಅಂದು